ಹಲೋ. ಸ್ವಲ್ಪ ಜೋರಾಗಿ ಮಾತಾಡಿ. ನಮಸ್ತೆ, ಏನ್ ಹೆಸರು, ಎಲ್ಲಿಂದ Hello. ಕರೆ ಮಾಡ್ತಾ ಇದ್ದೀರಾ? ಹಲೋ. ಹೇಳಿ ಹೇಳಿ ಹೇಳಿ. ಹಲೋ. ನಾನು ಉಷಾ ಅಂತ ತುಮಕೂರಿಂದ ಮಾತಾಡ್ತಿದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ನನ್ನ ಅವ್ರದ್ದು. ಮಗನ ಬಗ್ಗೆ ಕೇಳಬೇಕಿತ್ತು. 9/2. ಓಕೆ. 1996. 96. ಹುಟ್ಟಿದ ಸಮಯ? ಬೆಳಿಗ್ಗೆ 9:45 ಮೇಡಮ್. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ, ಹೇಳಿ. ಏನಿಲ್ಲ, ಮಗನ ಬಗ್ಗೆನೇ ಕೇಳಬೇಕಿತ್ತು, ಮದುವೆ ಬಗ್ಗೆ. ಇವಾಗ ಜಾಬ್ ಮಾಡ್ತಿದ್ದಾನೆ. ಒಳ್ಳೆ ಜಾಬಲ್ಲಿದ್ದಾನಾ? ಪರವಾಗಿಲ್ಲ. ಒಂದು 45,000 ಬರಲ್ಲ ಸಂಬಳ? ಇದು 3ನೇ ಜಾಬ್. ಒಂದು 45,000 ಮೇಲೆ ಸಿಗುತ್ತೆ ಸಂಬಳ? ಹಾಂ. ಓಕೆ 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 ಮೇಡಮ್, ಏನೇನು ಕೇಳಬೇಕು? ಅವ್ರ ತಂದೆ ಇದ್ದಾರಾ? ಇದ್ದಾರೆ. ಎಲ್ತ್ ಹೆಂಗಿದೆ ಅವ್ರಿಗೆ? ಚೆನ್ನಾಗಿದ್ದಾರೆ. ಹೆಲ್ತ್ ಏನು ತೊಂದರೆ ಕೊಟ್ಟಿಲ್ವಾ? ಮೊನ್ನೆ ಅಷ್ಟೇ ಒಂದು ಮಂತ್ ಬ್ಯಾಕ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಇವಾಗ ಚೆನ್ನಾಗಿದ್ದಾರೆ, ಬಟ್ ಅಂತ ಮೇಜರ್ ಏನಿಲ್ಲ. ಏನಾಗಿತ್ತು? ಸ್ವಲ್ಪ ಸ್ಟಮಕ್ ಪೇನು ಅದೆಲ್ಲ ಬಂದಿತ್ತು. ಒಂದು 15 ಡೇಸ್ ಸ್ವಲ್ಪ ಮಲಗ್ಬಿಟ್ಟಿದ್ರು, ಆಮೇಲೆ ಹುಷಾರಾದ್ರು. ಓಕೆ ನೋಡಿ ಮೇಡಮ್, ನಿಮ್ಮ ಮಗನಿಗೆ ತುಂಬ ಬ್ಯೂಟಿಫುಲ್ ಅಂತ ಜಾತಕ, ಅದ್ಭುತವಾದ ಜಾತಕ. ಲಗ್ನದಲ್ಲಿ ಉಚ್ಚ ಶುಕ್ರ ಕೇತು ಗ್ರಹ ಇದ್ದಾನೆ, ಚಂದ್ರ ಮತ್ತು ರಾಹು ಇದ್ದಾನೆ. ನಿಮ್ಮ ಮನೆಯಲ್ಲಿ ಬಹಳ ವಿಶೇಷ ಯಾವ್ದಾದ್ರು ಒಂದು ಕುಟುಂಬದ ಪ್ರಾಪರ್ಟಿ, ಕುಟುಂಬದ ವ್ಯಕ್ತಿನ ಕಳ್ಕೋಬೇಕಾಗಿ ಬರುತ್ತೆ ಅವನ ಲೈಫಲ್ಲಿ. ತುಂಬ ಬೇಕಾದಾರ ಕುಟುಂಬದ ಪ್ರಾಪರ್ಟಿ ಯಾವ್ದಾರು ಇದೆಯಾ? ಪ್ರಾಪರ್ಟಿ ಏನಿಲ್ಲ. ಯಾವ್ದಾರು ಕಳೆದಿದ್ದೀರಾ ಇಲ್ಲಿವರೆಗೂ? ಇಲ್ಲಿವರೆಗೂ ಹುಟ್ಟಿದ ಮೇಲೆ ಯಾವ್ದಾರು ಕಳೆದಿದ್ದೀರಾ? ನಿಮ್ಮ ಯಜಮಾರಾಗಲಿ ನೀವು ಆಗಲಿ ಯಾರು? ಇಲ್ಲ ಗುರುಜಿ, ಯಾವುದು ಇಲ್ಲ. ನಾನೇ ತವ್ರ ಮನೆಗೆ ಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅದು ಒಟ್ಟೆ ಒಂದು ಪ್ರಾಪರ್ಟಿ ಕಳ್ಕೋಬೇಕಾಗತ್ತೆ, ಅದೊಂದು ಬೆಟರ್ ಆಗುತ್ತೆ. ಮತ್ತು ನಿಮ್ಮ ಮಗನಿಗೆ ಯಾವತ್ತಾರು ಒಂದ್ಸರಿ ನಿಮ್ಮ ಲೈಫಲ್ಲಿ ಆಕ್ಸಿಡೆಂಟ್ ಎಲ್ಲ ಆಗುತ್ತೆ? ಆಗಿದೆ ಗುರುಜಿ, 2 ಸತಿ ಆಗಿದೆ. ನೆಕ್ಸ್ಟ್ 2041ರಿಂದ 2060ರಲ್ಲಿ ಆಕ್ಸಿಡೆಂಟ್ ಆಗಿ ಡೆತ್ ಆಗಬೇಕು ಅಂತಿದೆ ಜಾತಕ. 41ರಿಂದ 60ರಲ್ಲಿ ಆಕ್ಸಿಡೆಂಟ್ ಡೆತ್ ಅಂತ ಹೇಳುತ್ತೆ. ಅಂದರೆ ಆಕ್ಸಿಡೆಂಟಿಂದ ಮರಣವನ್ನು ಹೊಂದಬೇಕು ಜಾತಕ ಅಂತ ವಿಶ್ಲೇಷಣೆ ಆಗಿದೆ. ಹಾಗಾಗಿ ಕುಟುಂಬದವರೆಲ್ಲ ಅಳಬೇಕು ಅಂತ ಹೇಳುತ್ತೆ. ಯಾಕಂದರೆ ಕುಟುಂಬ ಸ್ಥಾನಾಧಿಪತಿ, ಭಾಗ್ಯಾದ ಸ್ಥಾನಾಧಿಪತಿ ಕುಜ ವ್ಯಯಸ್ಥಾನದಲ್ಲಿ, ವ್ಯಯಸ್ಥಾನ ಜೊತೆಗೆ ಇರೋದು ಅದು ವೆರಿ ಡೇಂಜರ್ ಅಂತ ಹೇಳುತ್ತೆ. ನಿಮಗೆ ಆದಷ್ಟು ಬೇಗ ಡ್ರೈವಿಂಗ್ ಬಿಟ್ಬಿಟ್ರೆ ಭಾಳ ಬೆಟರು. ಅದರಲ್ಲಿ 2 ವೀಲರು, ಕಾರು ಎಲ್ಲವೂ. ಕಾರ್ ಕೂಡ ಆದಷ್ಟು ಬೇಗ ಗುರುಜಿ, ಡ್ರೈವಿಂಗ್ ಅಂದ್ರೆ ತುಂಬಾ ಹುಚ್ಚು. ಇಲ್ಲ, ಅದರಿಂದಲೇ ಸಾವು ಕೂಡ ಇದೆ ಅಂತ ಹೇಳುತ್ತೆ. ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಡ್ರೈವರ್ ಇದ್ದ ಅವಾಗ ಆಗಿದೆ ಆಕ್ಸಿಡೆಂಟ್. ಅವನು ಇನ್ನು 8 ಇದ್ದ ಅವಾಗ. ಆಮೇಲೆ ಒಂದ್ಸತಿ 2 ವೀಲರ್ ಓಡಿಸ್ಬೇಕಾರೆ ಆಯ್ತು. ಇಲ್ಲ, ನಿಮಗೆ ಶನಿ ಮತ್ತು ಕುಜ ವ್ಯಯಸ್ಥಾನದಲ್ಲಿದ್ದು, ಮತ್ತು ಲಗ್ನದಲ್ಲಿ ಕೇತು ಗ್ರಹ ಉಚ್ಚ 6ನೇ ಮನೆ ಅಷ್ಟಮಾಧಿಪತಿ ಶುಕ್ರ ಗ್ರಹ ಭಾಳ ವಿಶೇಷವಾಗಿ ಶುಕ್ರ ಲಗ್ನದಲ್ಲಿದ್ದಾನೆ. ಉಚ್ಚ ಶುಕ್ರ 3ನೇವನಾಗಿ 6ನೇವನಾಗಿ 3ನೇವನಾಗಿ 8ನೇವನಾಗಿ ಲಗ್ನಕ್ಕೆ ಬಂದಾಗ ಏನಾಗುತ್ತೆ ಅಂದರೆ 3ನೇ ಮನೆ ಫ್ರೆಂಡ್ಸ್ ಅಂತ ಹೇಳುತ್ತೆ. ಇಲ್ಲ ಫ್ರೆಂಡ್ಸ್ ಜೊತೆ ಮರಣವನ್ನು ಹೊಂದಬೇಕಂತ. ಇಲ್ಲ ಶುಕ್ರ ಅಷ್ಟಮ ಸ್ಥಾನಾಧಿಪತಿ ಲಗ್ನಕ್ಕೆ ಬರಬಾರ್ದು, ಭಾಳ ವಿಶೇಷವಾಗಿ. ಹಂಗೆ ಲಗ್ನಾಧಿಪತಿ ಅಷ್ಟಕ್ಕೆ ಬಂದಾಗ ಖಂಡಿತ ಅಲ್ಲೂ ಕೂಡ ಯಾರು ಅದನ್ನು ಹೇಳುತ್ತೆ, ಅದು ತೊಂದರೆ ಅಂತ ಹೇಳುತ್ತೆ ಖಂಡಿತ ಅಲ್ಲೂ ಕೂಡ. ನಿಮ್ಮ ಮಗ ದಪ್ಪ ಆಗಿಲ್ವಾ? ಅಮ್ಮ ಇದ್ದೀರ ಲೈನಲ್ಲಿ? ಗುರುಜಿ, ನಿಮ್ಮ ಮಗ ದಪ್ಪ ಇಲ್ವಾ ಅಂದೆ? ದಪ್ಪ ಇದ್ದಾನೆ ಗುರುಜಿ. ಅದೇ ಲಗ್ನದಲ್ಲಿ ಶುಕ್ರ ಗ್ರಹನೂ ಕೇತು ಗ್ರಹ ದಪ್ಪ ಇರುತ್ತೆ ಖಂಡಿತ ಅಲ್ಲೂ ಕೂಡ. ಬಹಳ ಮಿರಾಕಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಗನಿಗೆ ಗಾಡಿ ಆಕ್ಸಿಡೆಂಟ್ನಿಂದಲೇ ಮರಣವನ್ನು ಹೊಂದಬೇಕು ಅಂತ ಜಾತಕ ವಿಶ್ಲೇಷಣೆ ಆಗೈತೆ. ಅದರಿಂದ ಡ್ರೈವಿಂಗನ್ನು ಬಿಡೋಕ್ಕೆ ಹೇಳಿ. ಒಂದೊಂದ್ಸರಿ ಗೊತ್ತಿಲ್ಲ, ನಿಮ್ಮ ಮಗನಿಗೆ ಯೋಗದ ಜಾತಕ ಆಗ್ಬಿಟ್ರೆ ಫ್ಲೈಟಲ್ಲಿ ಕೂಡ ಸತ್ತೋಗ್ಬಿಡ್ಬೋದು. ಏನೇಳಿ? ಫ್ಲೈಟಲ್ಲಿ ಸತ್ತು ದುಡ್ಡು ಬರುತ್ತಲ್ಲ,